ಸವಿತಾ ಎಲ್ಲಿ ಹೋಗ್ಯಾಳಾಕಿ? ಕುದುರೆ ಬಾಲದ ಬೀಗ್ತಿ ಮನಿ ಭಾಳ ತಣ್ಣಗೈತಿ. ಏನೋಪ್ಪ, ನನಗೂ ಗೊತ್ತಿಲ್ಲ. ಮುಂಜಾನೆ ಎದ್ದಾಗಿದ್ದಾನು ಇಬ್ರು ಪತ್ತೆ ಇಲ್ಲ. ನಾನು ಏನೋ ಇಲ್ಲ ಎಲ್ಲರೂ ಇರ್ಬೇಕು ಅಂತ ಸುಮ್ಮನಿದ್ದೆ. ಯಾರಿಗೂ ಹೇಳಿಲ್ಲ ಕೇಳಿಲ್ಲ. ಹೊರಗೆ ಹೋಗಿದ್ದು ನೋಡಾಳಿ ಈಕಿ ಜಾನಕಿ. ಜಾನಕಿ, ಮಾವರ ಈಕಿ ಪಂಕಜ ಮತ್ತು ಅವರವ್ವ ಎಲ್ಲಿ ಹೋದ್ರು ಏನಂತ ನಿನಗೇನ್ರ ಹೇಳೋದ್ರನ? ಇಲ್ರಿ ಮಾವರ, ಮುಂಜಾನೆನ ಹೋದರಿ, ನಂಗೇನು ಹೇಳಿಲ್ರಿ. ಏನಪ್ಪ ಬಿಡ. ಅಂದ್ರ ಇವ ಇಲ್ಲದನ ಪವನ್? ಅವರು ರೂಮಿಂದ ಇನ್ನೂ ಹೊರಗೆ ಬಂದಿಲ್ರಿ, ಇನ್ನೂ ಎದ್ದಿಲ್ರಿ ಅವರು. ಇನ್ನೇನು ನಿನ್ನ ಗಂಡನೂ ಎದ್ದಿರೋದಿಲ್ಲ. ಆತು, ಮುಗೀತ್ ಕತಿ. ಏ ಮತ್ ನೋಡು, ಅವತ್ತೆವತ್ತ ಜಾಗಿಂಗ್ ಅಂತ ಹೋಗಿದ್ಲಲ್ಲ ನಿನ್ ಸೊಸಿ, ಹಂಗಿಬ್ರು ತಾಯಿ ಮಗಳು ಹೋಗ್ಯಾರ. ಏನ್ ಕತಿಯ? ಇರ್ಬೇಕ್ರಿ, ಇರ್ಬೇಕು. ಇಬ್ರು ತಾಯಿ ಮಗಳು ಜಾಗಿಂಗ್ ಅಂತಾನೆ ಹೋಗ್ಯಾರ ಅವ್ರು. ಅತ್ತಿಯರ ಈಗ ನಾಷ್ಟಕ್ಕೆ ಉಪ್ಪಿಟ್ರೆ ಅವಲಕ್ಕಿರ ಮಾಡು. ಇನ್ನೇನು? ಉಪ್ಪಿಟ್ಟು ಮಾಡ್ಬಿಡುವ, ಅವಲಕ್ಕಿನೂ ಮಾಡ್ಬಿಡ. ಹೋಗಿ ಚಂದಾಗ ಬಿಸಿ ಬಿಸಿ ರೊಟ್ಟಿ ಮಾಡಿಟ್ಬಿಡು. ಅಂದಂಗ ಮಲ್ಲಮ್ಮಜ್ಜಿ ಬರ್ತಿರಲ್ಲ ರೊಟ್ಟಿ ಮಾಡಕ್ಕೆ, ಈಗೂ ಬರ್ತಾರ ಏನ? ಇಲ್ರಿ ಮಾವರ, ಅತ್ತಿಯರ ಅವಾಗ ಬಿಡ್ಸಾರ್ರಿ. ಹೌದನ? ಹಂಗಂದ್ರ ಬಿಡು ಪಾಪ. ಮುಂಜಾನೆ ಎದ್ದು ಎಲ್ಲರಿಗೂ ರೊಟ್ಟಿ ಮಾಡಂತ ಕಷ್ಟ ಆಗತ್ತೆ. ನಿಂಗೂ ಉಪ್ಪಿಟ್ಟ ಮಾಡ್ಬಿಡವ. ನೋಡು ಪಾಪ, ಸೊಸಿ ಕಷ್ಟ ಆಗ್ಬಾರ್ದಲ್ಲ ಅದಕ್ಕೆ. ಅಲ್ರಿ ಬಿಡ್ರಿ, ರೊಟ್ಟಿನ ಮಾಡ್ತಾಳ. ಯಾಕವ ಜಾನಕಿ, ನಿಂಗೆ ರೊಟ್ಟಿ ಮಾಡಕ್ ಬರಲ್ಲನ? ಅತ್ತಿಯರ, ನಾನ್ಯಾವಾಗ ಹೇಳಿದೀನಿ ರೀ ನಂಗೆ ರೊಟ್ಟಿ ಮಾಡಕ್ಕೆ ಬರಲ್ಲ ಅಂತ ಹೇಳಿ? ಈಗೇನು ರೊಟ್ಟಿ ಪಲ್ಯ ಮಾಡ್ಬೇಕ್ರಿ? ಆತ್ರಿ, ಕಾಯಿ ಪಲ್ಯ ಐತಿ, ಎಲ್ಲ ಐತಿ, ಎಲ್ಲ ಮನ್ಯಾಗ ದಿನಸಿದ್ಮ್ಯಾಗ ಅಡುಗೆ ಮಾಡಕ್ಕೆ ಹಿಂದೆ ಮುಂದೆ ಯಾಕೆ ನೋಡೋದ್ರಿ? ಆತ್ರಿ, ಮಾಡ್ತೀನಿ. ಮಾಡಿ ಹೋಗು. ಸ್ವೀಟಿ, ಮೆಲ್ಕವ ಮೆಲ್ಕ. ಅಪ್ಪ, ನಂಗಂತೂ ಓಡಾತಿಗೆ ಸಾಕತ್ತು. ಮಸ್ತ್ ಒಂದೀಗ ABC ಜ್ಯೂಸು ಇಲ್ಲ ಡಿಟಾಕ್ಸ್ ಯಾವುದಾದ್ರೂ ಡ್ರಿಂಕ್ ಕುಡಿದ್ಬಿಟ್ರೆ ಫುಲ್ ಎನರ್ಜಿ ಬಂದ್ಬಿಡ್ತಾ. ಬಾ ಬೇಬಿ, ಹೋಗೋಣ. ಓ ಬೀಗ್ರ, ಅಣ್ಣರ ಗುಡ್ ಮಾರ್ನಿಂಗ್ ರೀ. ಏನ್ರಿ ಬೀಗ್ರ, ಈ ವಯಸ್ಸಿನಾಗೂ ಮಗಳ ಜೊತೆಗೆ ಜಾಗಿಂಗ್ ಮಾಡಕ್ ಹೋದಂಗಿತ್ತು. ಆರಾಮಾಗಿ ಫ್ರೆಶ್ ಗಾಳಿ ಕುಡಿದು ಬಂದಿರಿ. ಅಯ್ಯೋ ಕೇಳ್ತಿರಲ್ರಿ, ಫ್ರೆಶ್ ಗಾಳಿ ಏನೋ ಇತ್ತು, ಆದ್ರೆ ಏನು ಮಾಡ್ತೀರಿ, ಹೊರಗೆ ಕಾಳು ಇಟ್ಕೊಳ್ಳೋಣ ಮೊದಲು ಸಗಣಿ ವಾಸನೆ. ಆ ಬಾಕ್ಲಕ್ಕೆಲ್ಲ ಸಗಣಿ ಹಾಕಿ ಸಾರಿಸ್ತಿರ್ತಾರ, ಅದು ಒಂದಿಟ್ಟು ಗಮ್ಮಂತ ಬರ್ತೈತ. ಏನು ಕೇಳ್ತೀರಿ, ಹೊರಗೆ ಹೋದ್ರೆ ತಿಪ್ಪಿ ಬಣಿವಿ ಒಟ್ಟದು ಬರೀ ಏನೋ ಇನ್ನೊಂದು ಈಟು ಮುಂದಕ್ಕೆ ಹೋದ್ವಿ ಅಂತೇಳಿ ಚಲೋ ಗಾಳಿ ಬಂತು. ಏನು ಮಾಡೋಕ್ಕಾಗಲ್ರಿ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಹೌದಿಲ್ರಿ? ಹೌದೌದ್ರಿ ಪಾಪ. ನಿಮಗ ಆ ಕಾರಿಂದ ಬರುತ್ತಲ್ರಿ ಆ ಹೊಗಿ, ಆಮೇಲೆ ಬೈಕಿಂದ ಬರೋದು, ಆಮೇಲೆ ಫ್ಯಾಕ್ಟ್ರಿಗಳಿಂದ ಬರೋದು, ಅದೆಲ್ಲ ನಿಮಗೆ ಚಲೋ ಅನ್ಸುತ್ತೆ. ಇಲ್ಲಿ ಸಗಣಿ ವಾಸನಿ, ಆಮೇಲೆ ಉಚ್ಚಿ ವಾಸನಿ, ಇವೆಲ್ಲ ಪಾಪ ನಿಮಗೆ ಚಲೋ ಅನ್ಸಲ್ಲ. ಖರೆ ಖರೆ ಖರೆ. ಆದ್ರೂ ರೀ, ನನಗೊಂದು ಡೌಟ್ ಐತಿ ನೋಡ್ರಿ ಬಿಕ್ತಾರ. ಅಯ್ಯಯ್ಯಯ್ಯಯ್ಯ, ನಿಮಗೆ ಯಾಕೆ ಬೇಕಾಗಿತ್ತಪ್ಪ, ಇತ್ಲಾಗ ಬರಬಾರ್ದಾ? ಡೌಟ್ ರೀ ಬೀಗ್ರ, ಏನ್ರಿ? ನೀವು ಯಾಕ ನಿಮ್ಮ ಮಗಳಂಗ ಒಂದು ಬನೀನ್ ಹಾಕ್ಯಂಡು ಜಾಗಿಂಗ್ ಹೋಗಿಲ್ಲ ಅಂತ ನಂಗೆ ಡೌಟ್ ರೀ. ಇಲ್ಲ ಮಾವ, ಮಮ್ಮಿ ಹಾಕೊಳಕ್ ಒಲ್ಲೆ ಅಂದ್ರು. ನಾನು ಹೇಳ್ದೆ, ಅವ್ರದ್ದು ಜಾಗಿಂಗ್ ಡ್ರೆಸ್ ಎಲ್ಲ ಇದಾವ ಮಾವ, ಎಲ್ಲ ಒಳ್ಳೆ ಒಳ್ಳೆ ಬ್ರ್ಯಾಂಡ್ವ ಅದಾವು. ಇದು ಹಳ್ಳಲ್ಲ, ಅದಕ್ಕೆ ಮಮ್ಮಿ ಬೇಡಮ್ಮ, ನಿಮ್ಮ ಬೀಗರು ಅದರ ಮನೆಯಾಗ, ನಿಮ್ಮ ಮಾವ ನಿಮ್ಮ ಅತ್ತಿ ಎಲ್ಲರೂ ಇರ್ತಾರ, ಹಂಗಾಗಿ ಬೇಡ ಅಂದರು. ಅತ್ತಿಯರ, ನನಗೊಬ್ಬಾಕಿಗೆ ಕೆಲಸ ಮಾಡೋಕ್ಕಾಗಲ್ರಿ. ಯಾಕಂದ್ರೆ ನೀವು ನೋಡಿದ್ರಿ, ರೊಟ್ಟಿ ಮಾಡೋರು ಬಿಡ್ಸಿರಿ, ಮುಸ್ರಿ ತೊಳೆಯೋರ್ನ, ಆಮೇಲೆ ಮನೆ ಕೆಲ್ಸಕ್ಕೆ ಬರೋನ್ ಬಿಡ್ಸಿರಿ, ಎಲ್ಲನೂ ನೀವೇ ಮಾಡ್ರಿ ಅಂತ ಹೇಳಿರಿ. ಈಗ ಹೌದಲ್ರಿ? ನನಗೆ ಮಾಡೋಕ್ಕಾಗಲ್ಲಪ್ಪ, ನಾನೇನು ಒಬ್ಬಾಕೆ ಈ ಮನೆಗೆ ಸೊಸಿ, ಹೌದಿಲ್ರಿ? ಏನ ಈಗ ನಿನಗೊಬ್ಬಾಕೆ ಮಾಡೋಕ್ಕಾಗಲ್ಲಲ್ಲ? ಆತು, ನಿಮ್ಮ ಅಕ್ಕನ ಕರ್ಕೊಂಡು ಮಾಡ್ರಿ ಇಬ್ರು. ನೋಡುವ ಪಂಕಜ, ಈಗ ರೊಟ್ಟಿ ಮಾಡ್ತಾಳ, ನೀ ಪಲ್ಯ ಮಾಡು, ಅನ್ನ ಸಾರು ಮಾಡಿಬಿಡು, ಮಧ್ಯಾಹ್ನಕ್ಕೂ ಆಗುತ್ತಾ. ಚಂದಾಗ ಎಲ್ಲರೂ ಊಟ ಮಾಡೋಣ ಅಂತ, ಎಲ್ಲರೂ ಮನೆಗೆ ಅದಾರ ಇವತ್ತು. ಮಮ್ಮಿ ಹೇಳು, ದಿನಾನು ಅಡುಗೆ ಮಾಡ್ಕೊಂಡು ಕುತ್ಕೊಳಕ್ಕೆ ನಂಗೆ ಆಗಲ್ಲ. ಅಯ್ಯೋ ಬೀಗ್ತೀರ, ಅದೇನ್ರಿ, ನನ್ನ ಮಗಳು ಮಾಡ್ತಿದ್ದಳ್ರಿ, ಆಕೆ ಅಡುಗೆ ಮಾಡೋದಂದ್ರೆ ನೀರು ಕುಡ್ದಂಗೆ ರೀ. ಆದ್ರೆ ಏನು ಮಾಡ್ತೀರಿ, ಮಿಸ್ ಇಂಡಿಯಾ ಅಲ್ರಿ, ಮಿಸಸ್ ಇಂಡಿಯಾ, ಮಿಸಸ್ ಕರ್ನಾಟಕ ಅಂತಂದು ಬ್ಯೂಟಿ ಕಂಟೆಸ್ಟ್ ಎಲ್ಲ ನಡಕತ್ತಾವ್ರಿ. ಅದರೊಳಗೆಲ್ಲ ನನ್ನ ಮಗಳು ಹೆಸರು ಕೊಟ್ಟಾಳ್ರಿ. ಮತ್ತು ಆಕೆ ಇವನ್ನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ಯಾಗೆಲ್ಲ ಇದ್ರೆ ನನ್ನ ಮಗಳದು ಬ್ಯೂಟಿ ಏನಾಗ್ಬಾರ್ದ್ರಿ. ನನ್ನ ಮಗಳು ಏನರ ಅಂಥವೆಲ್ಲ ಗೆದ್ರ ನಿಮಗ ಅಲ್ರಿ ಬೀಗ್ತಾರ ಹೆಸರು ಬರೋದು, ಇಂಥವ್ರ ಸೊಸಿ ಹಿಂಗೆಲ್ಲ ಮಾಡಲ್ಲ ಅಂತೇಳಿ. ಅದಕ್ಕೆ ರೀ ಬೀಗ್ತಾರ, ಈಗ ಹೆಂಗೂ ಎಲ್ಲೂ ಹೋಗಲ್ಲ, ನಿಮ್ಮ ಎರಡನೇ ಸೊಸಿಗೆ ಮಾಡಕ್ಕೆ ಹೇಳ್ಬಿಡ್ರಿ. ನೋಡ್ರಿ ಅತ್ತಿಯರ, ನನಗಂಕರು ಮಾಡೋಕ್ಕಾಗಲ್ರಿ, ಅವರೊಬ್ಬರು ಅಲ್ರಿ,
ಆ ಕಾಂಪಿಟೇಷನ್ಗೆಲ್ಲ ಹೆಸರು ಕೊಟ್ಟಿರೋದು ನಾನು ಕೊಟ್ಟೇನ್ರಿ. ನಾನು ಮೇಂಟೈನ್ ಮಾಡ್ಬೇಕ್ರಿ ನನ್ನ ಬ್ಯೂಟಿನು. ನಾನು ಮಿಸ್ಸಸ್ ಕರ್ನಾಟಕ ಮಿಸ್ಸಸ್ ಇಂಡಿಯಾ ಆಗದ್ ಬ್ಯಾಡ ಅಂದ್ರಿ. ನೋಡ್ರಿ ಅತ್ತೀರ, ನಾನೊಬ್ಬಕ್ಕೆ ಈ ಮನೆ ಸೊಸೆ ಅಂತರು ಅಲ್ರಿ, ಕೆಲಸದಾರು ಯಾರು ಇಲ್ರಿ. ನೀವು ಆಕಿನ್ನೂ ನನ್ನ ಜೊತೆ ಕೆಲಸ ಮಾಡಕ್ ಕಳ್ಸಿದ್ರ ನಾನು ಖುಷಿ ಖುಷಿಯಿಂದ ಮಾಡ್ತೇನ್ರಿ. ಇಲ್ಲ ಅಂದ್ರ ನಾನು ಅಡಿಗೆ ಮನೆಗೂ ಹೋಗಲ್ರಿ, ಬಟ್ಟೆ ತೊಳೆಯಲ್ಲ, ಕಸ ಗುಡಿಸಲ್ಲ. ಈಗಂಕ್ರು ನಾನು ಸೊಸೆಯಾಗಿ ಏನು ಜವಾಬ್ದಾರಿ ಮಾಡ್ಬೇಕಿತ್ತೋ ಅದನ್ನೆಲ್ಲ ಮಾಡೀನಿ. ಅಂಗಳ ಕಸ ಅಂದೀನಿ, ರಂಗೋಲಿ ಹಾಕೀನಿ, ಆಕಳದ್ದು ಕರೆದು ಸದ್ಯಕ್ಕೆ ನೋಡ್ಕೊಂಡೇನ್ರಿ ಇವತ್ತಿನ ಪೂರ್ತಕ. ಇದ ಹಿಂಗ ಕಂಟಿನ್ಯೂ ಆದ್ರಿ ಅತ್ತಿಯರ ನಾನು ಮಾಡಲ್ರಿ. ನಾನು ಯಾಕ್ರಿ ಮಾಡಬೇಕು? ನಾನೇನ್ರ ಬರೆದು ಕೊಟ್ಟಿನನ್ರಿ? ನನಗೂ ಏನು ಒಳ್ಳೆಕಿ ಅನ್ನೋ ಕಿರೀಟ ಬೇಕಾಗಿಲ್ರಿ. ನಾನು ಸ್ವಾರ್ಥಿನ ಅದೀನ್ರಿ. ಅಯ್ಯ, ಅದೇವಾಗ ನೀ ಹೆಸರು ಕೊಟ್ಟಿ? ನಿನಗದೆಲ್ಲ ಗೊತ್ತೂ ಇಲ್ಲ. ಅಕ್ಕ, ನೀನ್ಯಾವಾಗ ಹೆಸರು ಕೊಟ್ಟಿಲ್ಲಕ್ಕ? ಅವಾಗ ನಾನು ಕೊಟ್ಟೆ, ನೀ ಮುಂದೆ ನಿಂತಿದ್ದಿ, ನಾ ಹಿಂದೆ ನಿಂತಿದ್ದೆ, ಅಷ್ಟ ವ್ಯತ್ಯಾಸ. ಬಿಡು, ಅದಿರ್ಲಿ. ನೋಡಕ್ಕ, ಈಗ ಅತ್ತಿಯರು ನಂಗೆ ರೊಟ್ಟಿ ಮಾಡಿ ಪಲ್ಯ ಮಾಡು ಅಂತ ಹೇಳಾರ. ನಾಷ್ಟಕ್ಕನ ಏ ನಾನೆಲ್ಲ ರೊಟ್ಟಿ ತಿನ್ನೋದಿಲ್ಲ. ಅಯ್ಯೋ ಅಕ್ಕ, ನಾನಿನ್ನ ತಿನ್ನ ಕರಿತಿಲ್ಲವಾ? ನಾನು ರೊಟ್ಟಿ ಮಾಡ್ತೀನಿ, ನೀ ಬಂದು ಬೇಸು ಅಂತ ಹೇಳಕತ್ತೀನಿ. ನೀನು ಬಡಿಯಕಂಕ್ರು ಬರಲ್ಲಲ್ಲ, ಎಟ್ಲೀಸ್ಟ್ ಬಂದು ನಿಂತ್ಕೊಂಡು ಬೇಸು. ಏನು, ನಾನು ರೊಟ್ಟಿ ಬೇಯಿಸ್ಬೇಕಾ? ನನಗಾಗಲ್ಲವಾ. ಈ ಶೆಕೆ ಒಳಗೆ ಒಲಿ ಮುಂದೆ ನಿಲ್ಲಕ್ಕಾದ್ರಾಗತ್ತಾ? ಗ್ಯಾಸ್ ಹಚ್ಚಿ ಗ್ಯಾಸ್ ಮುಂದೆ ನಿಲ್ಲದ ಕಷ್ಟ. ಅಯ್ಯೋ, ನಾವು ಗ್ಯಾಸ್ ಮೇಲೆ ಮಾಡಲ್ಲ, ನಾವು ಮಾಡೋದು ಒಲಿ ಮೇಲೆ ರೊಟ್ಟಿನ. ಬಾ ಸಾಕು ನುಲ್ದಿದ್ದು. ಮಮ್ಮಿ, ನಂಗಾಗಲ್ಲ. ಅತ್ತಿಯರ, ನಂಗೂ ಆಗಲ್ರಿ, ನಂಗೂ ಶೆಕೆ ಆಗತ್ರಿ. ನಾನೇನು ಮನುಷ್ಯಳಲ್ಲೇನ್ರಿ? ನಾನೇನು ಬೇರೆ ಗ್ರಹದಿಂದ ಬಂದಿನ? ನನಗೆ ಬ್ಯಾಸ್ಗೆಗಾಲದ ಶೆಕೆ ಆಗ್ಲಾರ್ದ ಆಕಿಗಷ್ಟ ಆಗಕ್ಕ. ನೋಡ್ರಿ ಅತ್ತಿಯರ, ನಾನಂತೂ ಯಾವ್ದ ಕಾರಣಕ್ಕೂ ಏನು ಮಾಡಲ್ರಿ, ನಿಮ್ಮ ಇಷ್ಟ ರೀ. ಏನ್ಲೇ ಇದು ಸವಿತಾ? ನಂಗೂ ಆಗಲ್ರಿ ಅತ್ತಿಯರ. ಅಯ್ಯೋ ಸ್ವೀಟಿ, ಬಾಯ್ಲಿ. ಅಯ್ಯ ಮಮ್ಮಿ, ನೀ ಸುಮ್ಮನಿರು, ನಿನಗೇನು ಗೊತ್ತಾಗೋದಿಲ್ಲ. ನಾನು ನೋಡಕತ್ತೀನಿ, ನೀನು ಒಳ್ಳೆಕಾಗು ಅಂತ ಹೇಳಿ ನನ್ನನ್ನು ಒಳ್ಳೆ ಕತ್ತಿ ಚಾಕ್ರಿ ಮಾಡ್ಸಂಗೆ ಮಾಡ್ಸಕತ್ತೀನಿ ನನ್ನ ಕೈಲಿ. ನನಗಾಗಲ್ಲ, ಇನ್ನು ನಾ ಇರೋದನ್ನ ಹೇಳ್ಬಿಡ್ತೀನಿ. ನೋಡ್ರಿ ಅತ್ತಿಯರ, ನನಗಂಕರು ಅಡುಗೆ ಮಾಡಕ್ಕೆ ಬರಲ್ರಿ. ನಾನೆಲ್ಲ ಕಲ್ತು ಮಾಡೋದ್ಲಿಗೆನ ಮುಗ್ದು ಹೋತ್ರಿ, ನನ್ನ ಆಯಾಸ ಮುಗ್ದೋಗಿರತ್ತ. ನಾನಂತೂ ಎಂದೂ ಅಡುಗೆ ಮನೆ ನಿಂತು ಅಡುಗೆ ಮಾಡ್ದಕ್ಕಲ್ರಿ, ನನ್ನ ಕೈಲಿ ಆಗೋದಲ್ರಿ. ಪದೇ ಪದೇ ನೀವು ಅದು ಮಾಡಿ ಇದು ಮಾಡಂತ ನಂಗೆ ಹೇಳ್ಬೇಡ್ರಿ, ನನ್ನ ಕೈಲಿ ಆಗಲ್ಲ. ಅಯ್ಯ, ನೀನೇನ? ನಾನೇನು ಮಾಡ್ಲಾಗಲ್ಲ ಅಂದ್ರ ಹೋಗು ಕುಣಿ ಹೊರಗ, ನನಗೆ ಖೇತಿ ಅದನ್ನ. ಮತ್ತೆ ನೀವಲ್ರಿ ಹೇಳೋದು, ಹೋಳ್ಗೆ ಮಾಡು, ಪಾಯಸ ಮಾಡು, ಏನೇನ ಮಾಡಂತ ಹೇಳಿ. ನನಗದೆಲ್ಲ ಮಾಡೋಕ್ಕೂ ಬರಲ್ಲ. ಇಷ್ಟು ದಿನ ಅದೆಲ್ಲ ಮಾಡ್ತಿದ್ದಿದ್ದು ಮಮ್ಮಿ. ಏನಮ್ಮ ಪಂಕಜ, ಏನ್ ಹೇಳಕತ್ತಿ ನೀನ? ಮತ್ತ ಇಷ್ಟು ದಿನ ನಿಮ್ಮ ತಾಯಿಯರು ಎಲ್ಲ ನನ್ನ ಮಗಳ ಮಾಡ್ಯಾಳಂತಂದು ಹೊಗಳ್ತಿದ್ರು. ಬೀಗ್ರ ಇಲ್ರಿ, ಖರೇನ ಎಲ್ಲ ಆಕೆ ಮಾಡದ್ರಿ. ಈಗ ಕೆಲ್ಸ ಜಾಸ್ತಿ ಆದವಲ್ರಿ, ಅದಕ್ಕೆ ಮತ್ತೆ ಇನ್ನ ಕೆಲಸ ಹೇಳತ್ತಾರ ಅಂತೇಳಿ ಹಂಗೆ ಹೇಳಕತ್ತಲ್ರಿ. ತಾಯಿ ಸ್ವಲ್ಪ ಸುಮ್ ಕುಂದ್ರು, ನನಗೆ ಗೊತ್ತೈತಿ ನಿನ್ನ ಮಗಳಿಗೆ ಅಷ್ಟಕ್ಕೊಂದು ಯೋಗ್ಯತೆ ಇಲ್ಲ, ನನಗೆ ಗೊತ್ತೈತಿ. ಏನ ಹುಡುಗಾಟ ಎಬ್ಸಿರ ನೀವು ತಾಯಿ ಮಗಳು? ನೋಡ್ರಿ, ಕರೆಕ್ಟಾಗಿ ಕೇಳಿಸ್ಕೊರಿ. ನೋಡವ, ನೀ ಮಾಡ್ತೀಯ, ನಿಮ್ಮ ಅವ್ವ ಮಾಡ್ತಾಳ ಅಡಿಗೆನ, ನನಗದು ಗೊತ್ತಿಲ್ಲ, ನನಗದು ಸಂಬಂಧನೇ ಇಲ್ಲ. ನನಗೆ ನೀ ನನ್ನ ಮನೆ ಸೊಸಿ ಅಂದ್ಮ್ಯಾಗ ಈ ಮನ್ಯಾಗ ನೀ ಇರ್ತಿ ಅಂದ್ರ ನಾ ಹೇಳ್ದಂಗೆ ಕೇಳ್ಕೊಂಡು ಇರಂಗಿದ್ರು ಇರು, ಇಲ್ಲ ಅಂದ್ರೆ ನಿಮ್ಮ ಅವ್ವನ್ ಕರ್ಕೊಂಡು ಗಂಟು ಮುಟ್ಟಿ ಕಟ್ಕೊಂಡು ಓದ್ತಾ ಇರು ಅಷ್ಟ. ನಿನಗೆ ಅಡಿಗೆ ಬರಲ್ಲಲ್ಲ, ಕಲ್ತ್ ಮಾಡು. ಈಗ ಆಕಿ ನೀ ಮಾಡಿದ್ರೆ ಮಾಡ್ತೀನಿ ಅಂತ ಹೇಳೋಗಳ, ಆಕೆಲ್ಲ ಮಾಡ್ತಾಳ, ನೀಕಿಗೆ ಸಹಾಯ ಮಾಡಬೇಕು. ಅಯ್ಯೋ, ನನಗಾಗಲ್ರಿ, ಸಾಕು. ಈ ಒಳ್ಳೆಕಿ ಅಂತ ಆಟ ಆಡಿದ್ ನನಗೆ ಸಾಕು, ನನ್ನ ಕೈಲಾಗಲ್ಲ ಇನ್ನ. ಏನವ ನೀನು? ಒಂದ್ ಮನಿ ಸೊಸೆಯಾಗಿ ಯಾರು ಹಿಂಗ್ ಮಾತಾಡ್ತಾರ? ಈಗಿನ ಕಾಲದಾಗ ಹೆಣ್ಮಕ್ಳಿಗೆ ಎಲ್ಲದ್ರಾಗೂ ಇರ್ತಾರ, ಅಡ್ಗಿ ಮಾಡೋದ್ರಿಂದ ಹಿಡಿದು ಎಲ್ಲದ್ರಾಗೂ ಅದಾರ. ಎಲ್ಲ ಹೆಣ್ಮಕ್ಳಿಗೆ ನಾನಲ್ರಿ, ನಾನು ಸ್ಪೆಷಲ್. ನಾನು ಪಂಕಜ, ಓನ್ ಅಂಡ್ ಓನ್ಲಿ ಪಂಕಜ. ಹೂನವ, ನೀನು ಪಂಕಜನ. ಮಮ್ಮಿ, ನಂಗಾಗಲ್ಲ, ನಂಗಾಗಲ್ಲ ಅಷ್ಟ. ನೋಡು, ಅವ್ರು ಯಾರು ಅಡುಗೆ ಮಾಡಲಿಲ್ಲ ಅಂದ್ರೆ ನನಗೂ ನಿನಗೂ ನೀ ಅಡುಗೆ ಮಾಡ್ಕೊಂಡು ಬಾ ಅಷ್ಟ. ನಾನು ಎಲ್ಲರಿಗೂ ಅಡುಗೆ ಮಾಡ್ಕೊಡ್ತೀನಿ ಅಂತ ನಾನು ಏನು ಯಾವ ಬಾಂಡ್ ಪೇಪರ್ ಮೇಲೆ ಬರ್ದು ಕೊಟ್ಟಿಲ್ಲ. ಮನೆ ಸೊಸಿ ಅಂದ್ರೆ ನಾನೇನು ಈ ಮನೆ ಆಳಲ್ಲ, ಎಲ್ಲರಿಗೂ ಹೇಳ್ತಿದ್ದದ್ದು. ಸಾರಿ, ಅರ್ಥ ಆಗಲಿಲ್ಲ, ಗೊತ್ತಾಯ್ತು. ಎಲ್ರಿಗೂ ಸೇರೇ ಹೇಳ್ತಿರೋದು. ಮಾವರ, ನೀವಂತರೂ ನನ್ನ ಮೇಲೆ ಅಧಿಕಾರ ಚಲಾಯಿಸಕ ಬರಬೇಡ್ರಿ, ಹೇಳಿ ನೋಡ್ರಿ. ನಾನು ಏನದ ಅಂದಿದ್ದ? ನಿಮ್ಮ ಮಾವಗನ ಬಾಯಿಗೆ ಬರ್ತ ಅದನ್ನ ಮಾತಾಡ್ತೀಯ, ಹಲ್ಲು ಉದ್ರಸೇನ ಮತ್ತ. ಏಯ್ ಕುಳ್ಡಿನ ವೈದ್, ಬಾಯಿ ಮುಚ್ಕೊಂಡು ಅಡ್ಗೆ ಮನೆಗೆ ಹೋಗಿ ಅಡ್ಗೆ ಮಾಡ.
ಏನಾರ ನೀ ಕಮಕ್ಕಿ ಮಕ್ಕಂದಿ ಈ ಜುಟ್ಟ ಕಿತ್ ಕೈಯಾಗ ಕೊಡ್ತೀನಿ ನಡಿ ಮರ್ಯಾದಿಂದ ಬೀಗ್ರ ಸಿಟ್ ಮಾಡ್ಕೋಬೇಡ್ರಿ ನಾನೆಲ್ಲ ಹೇಳ್ತೀನಿ ರೀ ನಮ್ಮ ಸ್ವೀಟಿಗೆ ನಾ ಹೇಳ್ತೀನಿ ಸ್ವೀಟಿ ಬಾ ಸ್ವೀಟಿ ನಾನು ಹಿಂಗೆಲ್ಲ ಹೇಳ್ತೀನಿ ಬಾ